ಭಾವಚಿತ್ರ ಅದು ಕೊಡಿದ್ರು ಅಂತ ನೀವು ಮಿಂಡು ಮೆರೆಯೋದಲ್ಲ. ಎದುರು ಗುದ್ದಾಡೋನ ಗಂಡಸು ಅಂತಾರೆ. ಎದುರು ಗುದ್ದಾಡಬೇಕು. ನನಗೆ ನಿನಗೆ ಓರಿತಾನೆ ಇದ್ರೆ ಎದುರು ಗುದ್ದಾಡ್ಬೇಕು. ಅದು ಯಾವನೇ ಆಗಿಲ್ಲ, ಯಾವ ಜನಾಂಗದವನೇ ಆಗಿರಲಿ, ಗುದ್ದಾಡಬೇಕು. ನಾವು ಗುದ್ದಾಡ್ತೀವಿ. ಬಟ್ ಭಾವಚಿತ್ರ ಗುದ್ದರ ಅಲ್ಕ ಈ ಥರ ಅವಮಾನ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? ಏನು ಸಿಗುತ್ತೆ ನಾನು ಕೇಳ್ತೀನಿ. ಯಾರು ಮಾಡೋಣ? ಅವ್ನು ಯಾವ ನಮ್ಮವನಾಗಿರಲಿ ಇನ್ನೊಬ್ಬನಾಗಿರಲಿ, ನಾವು ಪ್ರಶ್ನೆ ಮಾಡೋದಷ್ಟೇ. ನಿಮಗೆ ಭಾವಚಿತ್ರಗಳಿಗೆ ಮಾಡಿದ್ರೆ ಏನು ಸಿಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ಆದ್ದರಿಂದ ನೀವು ಮಾಧ್ಯಮದವರು ಇದನ್ನು ಹೈಲೈಟ್ ಮಾಡಿ ಮತ್ತು ಶಿಕ್ಷೆ ಆಗಂಟು ನಾವು ಹೋರಾಟ ನಿಲ್ಲಿಸಲ್ಲ. ನಮ್ಮ ಮೇಯರ್ ಅವರು ಭರವಸೆ ಕೊಟ್ಟಿದ್ದಾರೆ, ನಮ್ಮ ಕಾನೂನು ವಿಷ್ಣುವರ್ಧನ್ ಸರ್ ಭರವಸೆ ಕೊಟ್ಟಿದ್ದಾರೆ. ಅವ್ರು ಸಿಕ್ಕದವಲ್ಲಿ ಹೋರಾಟ ಅಂತೂ ನಿಲ್ಲಲ್ಲ. ಇದು ರಾಜ್ಯ ಮಟ್ಟಕ್ಕೆ ಕೇಂದ್ರ ಗಂಟು ತಲುಪಗಂಟು ಬಿಡಲ್ಲ. ಆಗಿನ ಕಾಲದಲ್ಲಿ ಲಲಿತ್ ನಾಯ್ಕನಿಗೆ ಬಿಟ್ಟಿಲ್ಲ ಅಂತ ನಾನು ಈ ಜುಜ್ಬಿಗಳು ಬಿಡ್ತೀವ. ಇದು ಆಗಿರೋದು ರಾತ್ರಿಯಲ್ಲಿ ಎಲ್ಲರಿಗೂ ಕಣ್ಕಣಲ್ಲ, ಯಾರು ಎಲ್ಲ ಆರಾಮಾಗಿ ಮಲಗಿರ್ತಾರೆ ಅಷ್ಟೇ. ಕಾಣೋದಿದ್ದು CC ಕ್ಯಾಮ್ರಾಗಳಿಗೆ ಅಷ್ಟೇ. CC ಕ್ಯಾಮ್ರಾ ಮುಖಾಂತರ ನಾವು ಕಂಡುಹಿಡಬೇಕು. ಒಂದು ಗ್ಯಾಂಗ್ ರೇಪ್ ಲಲಿತಾರಿಪುರದಲ್ಲಿ ಆಯಿತು ಲಾಸ್ಟ್ ಟೈಮು. ನಾವು ನೋಡಿದಾಗ ಬಸ್ ಟಿಕೆಟಿಂದ ಕಂಡುಹಿಡಿದಿದ್ದು ಅವ್ನು ತಮಿಳ್ನಾಡವನು ಅಂತ. ಅವ್ನು ಬಂದು ಗೂಡ್ಸ್ ಗಾಡಿ ಅವನು ಮಾಮೂಲಿ ಆರಾಮ್ಸಲ್ಲಿ ಕೆಲಸ ಮಾಡ್ತೀವಿ ಆ ಥರ ಕಂಡುಹಿಡಿದಿದ್ದು. ಇದನ್ನು ಈಸಿಯಾಗಿ ಕಂಡುಹಿಡಿಬೋದು. ಒಂದು ನಿಮ್ಮ ಸಪೋರ್ಟಿಂದ ಬರಬೇಕು. ಒಂದು ಕಾನೂನು ಪ್ರಕಾರ ಏನು ಮಾಡಬೇಕು, ಪೊಲೀಸರು ಸ್ಟ್ರಾಂಗ್ ಆಗಿ ಅದನ್ನು ಮಾಡಬೇಕು ಅಷ್ಟೇ. ಈಗ ಇಲ್ಲಿಂದ ಬಂದಿದ್ದಾನೆ ಈ ದಿಕ್ಕಿಂದ, ಅಲ್ಲಿ ಮುಂಚೆ ಇಲ್ಲಿಂದ ಫಸ್ಟ್ ಎಷ್ಟು ಕ್ಯಾಮ್ರಾಗಳಿದೆ. ಈಗ ಚಿಕ್ಕಳ್ಳಿ ಹತ್ರ ಕ್ಯಾಮ್ರಾ ಇರ್ಬೋದು, ಅಲ್ಲಿಂದ ಮೂಮೆಂಟು. ಇಲ್ಲಿ ಡೈರಿ ಹತ್ರ ಕ್ಯಾಮ್ರಾ ಇಲ್ಲ ಅಂತವ್ರೆ. ಡೈರಿಯಿಂದ ಬಲ್ಲೆ ಕಿಲ್ಟರ್ನ್ ಆಗಿರ್ಬೋದು ಗಾಡಿಗಳು, ಅಲ್ಲಿ ನೋಡ್ಬೋದು. ಅಥವಾ ಮುಂದಕ್ಕೆ ಹೋದಾಗ ಎಲ್ಲಿ ಗಾಡಿಗಳು ಹೋಗಿರ್ಬೋದು, ಮುಂದೆ ಎಲ್ಲಿ ಕ್ಯಾಮ್ರಾಗಳೈತೆ ಅಲ್ಲಿ ಚೆಕ್ ಮಾಡಿ ಕಂಡುಹಿಡಿಬೋದು ಅಷ್ಟೇ. ಅದಕ್ಕೆ ನಿಮ್ಮ ಕಡೆಯಿಂದ ಸಪೋರ್ಟಿವ್ ಆಗಿ ಸ್ಟ್ರಾಂಗ್ ಆಗಿ ಮಾಡ್ಬೇಕಷ್ಟೇ ಕೆಲಸಗಳನ್ನ. ಮನಸ್ಸಲ್ಲಿ ಅವ್ರಿಗೆ ಇರೋ ಕೆಟ್ಟ ಭಾವನೆ ಇದೆ, ಮೇಲ್ ಮಾತ್ರ ಮಾತಾಡ್ತಾರೆ ಅಷ್ಟೇ. ಒಳಗೆ ಇದ್ದೇ ಇರ್ತದೆ, ಕೆಲವೊಂದು ಚುಚ್ಚಿರ್ತದೆ. ನಾವೆಲ್ಲಿ ಮುಂದೆ ಬಂದ್ಬಿಡ್ತೀವೋ ಬೆಳೆದ್ಬಿಡ್ತೀವಿ ಅನ್ನೋದು. ಅದಕ್ಕೋಸ್ಕರ ಹಿಂಗೆಲ್ಲ ಮಾಡ್ತಿರ್ತಾರೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಥರ ಆಗಬಾರ್ದು. ಅದಕ್ಕೋಸ್ಕರ ಇದನ್ನು ಸ್ಟ್ರಾಂಗ್ ಆಗಿ ತೊಗೊಂಡು ಕ್ಲಿಯರ್ ಮಾಡ್ಬೇಕಷ್ಟೇ. ಯಾರು ಅಂತ ಗುರುತಿಸ್ಬಿಟ್ಟು ಅವ್ರನ್ನ ಮಾಡಿರೋರನ್ನ ಒಳ್ಳೆ ಶಿಕ್ಷೆ ಕೊಡಬೇಕಷ್ಟೇ. CM ಕ್ಷೇತ್ರದಲ್ಲಿ ಈ ಥರ ಆಗಿರೋದು ಅವಮಾನನೇ ಸರ್. ಅದಕ್ಕೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಥರ ಎಲ್ಲೂ ಆಗಬಾರ್ದು ಅಷ್ಟೇ. ಅದಕ್ಕೆ ಒಳ್ಳೆ ಸ್ಟ್ರಾಂಗ್ ಆಗಿ ತೊಗೋಬೇಕಷ್ಟೇ ಇದನ್ನ. ಈಗ ಇಲ್ಲಿ ಕ್ಯಾಮ್ರಾ ಸಿಗ್ತಲ್ಲಲ್ವಾ, ಬಲ್ದ ಕಡೆ ಎಲ್ಲೋ ಹೋಗಿದ್ದಾರೆ, ರೂಟಲ್ಲಿ ಡೈವರ್ಟ್ ಮಾಡ್ಕೊಂಡವ್ರೆ, ಅಥವಾ ಮುಂದೆ ಹೋಗಿದ್ದಾರೆ, ಅಲ್ಲಿ ಎಷ್ಟು ಕ್ಯಾಮ್ರಾಗಳೈತೆ ಅಲ್ಲೆಲ್ಲ ಚೆಕ್ ಮಾಡಿ ಕಂಡುಹಿಡಿಬೇಕಷ್ಟೇ. ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕಷ್ಟೇ. ಇಂದು ನಾವೆಲ್ಲ ಒಂದು ಅಂಬೇಡ್ಕರ್ ಜಯಂತಿ ಮಾಡ್ತೀವಿ, ನಾವು ನಿಂತಿರ್ತೀವಿ ಅಂತ BJP ಪಾರ್ಟಿ ಹೇಳ್ಬೋದು ಅಷ್ಟೇ. ಮುಂದೆ ನಿಂತ್ಕೊಂಡಿದ್ರೆ ಪ್ರಾಬ್ಲಮ್ ಆಯ್ತಲ್ವಾ? ಎಷ್ಟು ಜನ ಬಂದವ್ರು ನೋಡೋಣ ತೋರಿಸಿ, ಅಕ್ಕಪಕ್ಕದವರೆಲ್ಲ ನಾವೆಲ್ಲ ಒಂದು ಅಂತ ಹೇಳ್ಬೋದು. ಹಿಂದಿಂದನೇ ಹೊಡಿತಿರ್ತಾರೆ ಅಷ್ಟೇ. ಇದಕ್ಕೇನೆ ಇರೋದವರೆಲ್ಲ ಹಿಂದೂ ಅನ್ನೋದಕ್ಕೆ ಎಷ್ಟೇ. ಅದಕ್ಕೋಸ್ಕರ ಹಿಂದೂ ಅಂತ ಹೇಳಿದ ತಕ್ಷಣ ಮುಂದೆ ಬರಲ್ಲ ಹುಡುಗರುಗಳು ನಮ್ಮವರು. ಹಿಂದೂ ಅಂತ ಒಂದು ಅಂತ ಬರಬೇಕು ಅಂದರೆ ಎಲ್ಲದಕ್ಕೂ ಇನ್ವಾಲ್ವ್ ಆಗಬೇಕೆಲ್ಲ ಹುಡುಗರುಗಳು. ಇದ್ದಾಗ ಅವ್ರಿಗೆ ಒಂದು ಹುಡುಗರ ಕೈಗೆ ಸಿಗೋದಕ್ಕಿಂತ ಮುಂಚೆ ಕಾನೂನವರು ದೃಷ್ಟಿಯಿಂದ ನೋಡ್ಕೊಂಡು ಅವ್ರನ್ನ ಒಳ್ಳೆ ಶಿಕ್ಷೆ ಕೊಡಬೇಕಷ್ಟೇ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಥರ ಆಗಬಾರ್ದು. ಒಳ್ಳೆ ಪನಿಷ್ಮೆಂಟ್ ಕೊಡ್ಬೇಕು ಸರ್ ಅಷ್ಟೇ. ಹುಡುಗರ ಕೈಗೆ ಸಿಕ್ಕಿದ್ರೆ ಬಿಡಲ್ಲ ಹುಡುಗರು ಯಾರು.